ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ನಾನು ಮೀಶೋದಲ್ಲಿ ಈ ಆಯಿಲ್ ಬಾಟಲ್ನ ತುಂಬ ಸತಿ ಎಲ್ಲರೂ ಯೂಸ್ ಮಾಡೋದು ನೋಡಿದ್ದೆ. ಅದಕ್ಕೆ ಮೀಶೋದಲ್ಲಿ ಆಫರ್ ಇದ್ದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ 130 ರುಪೀಸ್ ಬಿದ್ದು ನನಗೆ ಆಫರ್ಸ್ ನಡೀತಾನೆ ಇರುತ್ತಲ್ಲ ಮೀಶೋದಲ್ಲಿ. ಇವಾಗ ರೀಸೆಂಟಾಗಿ ನವಂಬರ್ 2 ಕೂಡ ಆಫರ್ ನಡೀತು. ಸೊ ನೀವು ಚೆಕ್ ಮಾಡ್ತಾ ಇರ್ಬೋದು. ಇವರು ಬಿಡ್ತಾನೆ ಇರ್ತಾರೆ ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ 2 ಟೈಮ್ಸ್ ಆ ಥರ ಬಿಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿತ್ತು, ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡು ಫೈನಲಿ ತೊಗೊಂಡೆ. ತಂದು ಕೂಡ 1 ವೀಕ್ ಆಯಿತು, ಬಟ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕೊಕೊನೆಟ್ ಆಯಿಲ್ ಹಾಕೋದ್ರಿಂದ ಇವಾಗ ಚಳಿ ಆಗಿರೋದ್ರಿಂದ ಇದರಲ್ಲಿ ಸ್ಪ್ರೇ ಆಗೋಲ್ಲ, ಗಟ್ಟಿ ಆಗಿಬಿಡುತ್ತೆ ಅನ್ನೋ ರೀಸನ್ನಿಂದ ನಾನು ಹಾಕಿರಲಿಲ್ಲ. ಈಗ ಎಕ್ಸ್ಟ್ರಾ ಏನೋ ಮಾಡೋದಕ್ಕೆ ಅಂತಂದ್ಬಿಟ್ಟು ಪೂರಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಆಯಿಲ್ನ ತರಿಸಿದ್ದೆ. ಯಾಕಂದರೆ ಕೊಕೊನೆಟ್ ಆಯಿಲಲ್ಲಿ ಜಾಸ್ತಿ ಅದು ಕೊಕೊನೆಟ್ ಸ್ಮೆಲ್ಲೇ ಬರುತ್ತಿರುತ್ತಲ್ಲ, ಅದರಿಂದ ಗೋಲ್ಡ್ ವಿನ್ನರ್ ತರಿಸ್ದೆ. ನೋಡೋಣ ಇದಾದರೆ ಗಟ್ಟಿ ಆಗೋಲ್ಲ, ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಅದರಿಂದ ನಾನಿವಾಗ ಇದನ್ನು ಬಾಟಲ್ ಇದೆ ಅಂತ ನೆನಪಾಗಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಅಂದ್ಕೊಳ್ತಾನೆ ಇದ್ದೆ ಯಾವ ಥರ ಯೂಸ್ ಮಾಡೋದಿದ್ದು, ಕೊಕೊನೆಟ್ ಆಯಿಲ್ ಸ್ಪ್ರೇ ಆಗಲ್ವಲ್ಲ ಅಂತ. ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ಅದು ಕೊಕೊನೆಟ್ ಆಯಿಲು, ಅದರಿಂದ. ಸೊ ಫೈನಲಿ ಆಯಿಲ್ ಇತ್ತಲ್ಲ, ಇದನ್ನು ಹಾಕ್ಬಿಟ್ಟು ಚೆಕ್ ಮಾಡೋಣ ಸ್ಪ್ರೇ ಆಗುತ್ತಾ ಇಲ್ವಾ ಅಂತನ್ನೋದು ಕೂಡ ನನಗೆ ಕನ್ಫರ್ಮ್ ಆಗುತ್ತೆ ಅನ್ನೋ ರೀಸನಿಂದ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಏನು ವಾಶ್ ಏನು ಮಾಡಿಲ್ಲ, ಸ್ವಲ್ಪ ನೀಟಾಗಿ ಬಟ್ಟೆಯಲ್ಲೇ ಒರೆಸ್ಕೊಂಡೆ. ಅವರು ಯೂಶ್ವಲಿ ವಾಟರ್ ಇತ್ತು ಅದರಲ್ಲಿ, ಆಲ್ರೆಡಿ ಚೆಕ್ ಮಾಡಿದ್ರು ಅಂತಲೇ ಅಂದ್ಕೊಳ್ತೀನಿ. ವಾಪಸ್ ಯಾಕೆ ಕೊಡ್ತಾರೆ ಅಂತ, ವಾಪಸ್ ಕೊಡೋದೆಲ್ಲ ಬೇಡ ರಿಟರ್ನು ಅಂತ ಆಲ್ರೆಡಿ ಚೆಕ್ ಮಾಡಿ ಕೊಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದೆಲ್ಲ ಬಾಟಲ್ ಬಂದಮೇಲೆ ಇದಕ್ಕೊಂದು ಪ್ಲೇಸ್ ಅಂತೂ ಸೆಟ್ ಮಾಡಲೇಬೇಕಲ್ವ. ಅದಕ್ಕೆ ನಾನು ಇಲ್ಲೊಂದು ಗ್ಲಾಸ್ ಇತ್ತಲ್ಲ, ಆ ಗ್ಲಾಸ್ನ ರಿಮೂವ್ ಮಾಡಿ ಇದನ್ನು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಒಂದು ಬಾಟಲ್ಗಂತೂ ಆಯಿಲ್ ಬಾಟ್ಲ್ಗಂತೂ ಸೆಟ್ ಮಾಡಿದೆ ಪ್ಲೇಸ್ನ. ಸೊ ಇದನ್ನು ತೆಗಿಯೋದ, ಯಾವುದು ತೆಗಿಯೋಕ್ಕೂ ಮನಸ್ಸು ಬರ್ತಿಲ್ಲ ನನಗೆ. ಸೊ ಫೈನಲಿ ತೆಗಿಲೇಬೇಕಾಯಿತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಚೇಂಜ್ ಮಾಡಿದೆ. ಈಗ ಸದ್ಯಕ್ಕೆ ಇದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಬಿಸಿನೀರು ಕುಡಿತಿರ್ತೀವಿ, ನಂಗೆ ತುಂಬಾ ಇಷ್ಟ. ಯಾಕಂದರೆ ಒಂದು 250 ml ಅಷ್ಟಿರುತ್ತೆ ಅದು ಗ್ಲಾಸು. ಆ ಗ್ಲಾಸ್ ಇಲ್ಲಿಗೆಲ್ಲ ಚೇಂಜ್ ಮಾಡಿದೆ, ಬಟ್ ನನಗೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಿಲ್ಲ. ಆಮೇಲೆ ನೀಟಾಗಿ ನಾನು ರೆಡ್ ಗ್ಲಾಸ್ ಏನಿದೆಯಲ್ಲ ಮಗ್ನ ಚೇಂಜ್ ಮಾಡಿದೆ. ಸೊ ಎಷ್ಟೊಂದು ಒಂದು ಸ್ಪೆಷಲಾಗಿ ತೊಗೊಂಡಾಗ ಅದಕ್ಕೆ ಒಂದು ಪ್ಲೇಸ್ ಸೆಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ಹೆಣ್ಮಕ್ಳಿಗೆ ಆದರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ತೊಗೊಬೇಕು, ಇದನ್ನು ತೊಗೋಬೇಕು ಅಂತ. ಫೈನಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಆಯಿಲ್ ಬಾಟಲಿಂದ ಎಷ್ಟೊಂದು ಲುಕ್ ಬಂತು ಕಿಚನ್ಗೆ ಅಂತ ಅನ್ನಿಸ್ತು. ನಿಮಗೆ ಏನು ಅನ್ನಿಸ್ತು ಕಮೆಂಟ್ಸಲ್ಲಿ ಶೇರ್ ಮಾಡಿ. ನೆಕ್ಸ್ಟು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ. ಈ ಆಯಿಲ್ ಬಾಟ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡು ಇದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗೋಯಿತು. ನಾನಿವತ್ತು ವೈಟ್ ಪುಲಾವ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಡೆಫಿನೆಟಾಗಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬಾ ಈಸಿ. ನಾನು ಕೂಡ ತುಂಬ ಲಾಂಗ್ ಬ್ಯಾಕು ನಾನು ಇದು ಯೂಟ್ಯೂಬಲ್ಲಿ ನೋಡಿದ್ದೆ, ನಂಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ರೆಗ್ಯುಲರಾಗಿ, ಇಷ್ಟ ಆಗಿರೋದ್ರಿಂದ. ನಿಮಗೂ ಕೂಡ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ತುಂಬಾ ಈಸಿ, ಒಂದು ಸಿಂಪಲ್ ಮಸಾಲೆ ರುಬ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ, ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಯಾವಾಗಲೂ ಗ್ರೀನ್ ಮಸಾಲ ಇಟ್ಬಿಟ್ಟು ಮತ್ತು ರೆಡ್ ಕಲರ್ ಪಲಾವ್ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದು ವೈಟ್ ಟ್ರೈ ಮಾಡ್ಬೋದು. ಹೋಟೆಲ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲೇ ಮಾಡಿದ್ದಾರೆ ಏನೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಟೀ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ನಾನು ಲಾಸ್ಟ್ ಟೈಮು ತುಂಬ ದಿವಸ ಆಗಿತ್ತಲ್ಲ, ಆ TV9 ಎಕ್ಸ್ಪೋಗೆ ಹೋದಾಗ ತಂದಿದ್ದಿದ್ದು. ಸೊ ಟೀ ಪೌಡರು ಒಂದು ಸತಿ ಯೂಸ್ ಮಾಡಿದೆ. ಅದಾದಮೇಲೆ ಇವತ್ತು ಮಾರ್ನಿಂಗ್ ಕುಡಿಯೋಣ ಅಂತ ಅನ್ನಿಸ್ತು. ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇತ್ತು, ಸ್ವಲ್ಪ ಬೇಗ ಎದ್ರೆ ಟೈಮ್ ಇರುತ್ತಲ್ವ, ಇವಾಗ ಕುಡಿಯೋಣ ಅಂತ ಅನ್ನಿಸ್ತು. ಫ್ಲೇವರ್ ತುಂಬ ಚೆನ್ನಾಗಿದೆ, ಸೇಮ್ ತಾಜ್ ಮಹಲ್ ಥರನೇ ಇರುತ್ತೆ ನೋಡಿ. ಇಷ್ಟು ದಿನ ಆದರೂ ನಾನು ಇಷ್ಟೇ ಯೂಸ್ ಮಾಡಿರೋದು, ಜಾಸ್ತಿ ಏನು ಕುಡಿಯೋಕ್ಕೆ ಹೋಗಲ್ಲ. ನನಗೆ ಅರ್ಜೆಂಟಲ್ಲಿ ಟೀ ಕುದಿಯೋಷ್ಟು ಟೈಮ್ ಬಿಟ್ಟು ನಾನು ಯೂಸ್ ಮಾಡೋಕ್ಕಾಗಲ್ಲ, ಅದರಿಂದ ನಾನು ಕಾಫಿನೇ ಕುಡಿದ್ಬಿಡ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಟೈಮ್ ಇತ್ತಲ್ಲ, ಸ್ವಲ್ಪ ಜಿಂಜರೆಲ್ಲ ಹಾಕ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಸ್ವಲ್ಪ ಜಿಂಜರ್ನೂ ಕೂಡ ಕಟ್ ಮಾಡಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೀಯಾಗಿದ್ದಾಗ ಸ್ವಲ್ಪ ಟೈಮ್ ಇತ್ತು ಅಂತದಾಗ ಟೀ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಕಾಫಿ ಜೊತೆಗೇ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಶುಗರ್ ಖಾಲಿ ಆಗಿತ್ತಲ್ಲ, ಸ್ವಲ್ಪನೇ ಇತ್ತು. ಸೊ ಅದನ್ನ ಇನ್ನೇನು ಬಾಕ್ಸ್ಗೆ ಹಾಕ್ಕೊಂಬಿಡೋಣ ಅಂತ ಬಾಕ್ಸ್ ಕೂಡ ಹಾಕ್ಕೊಂಡು ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಬಾಟಲ್ನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಏನಾದರೂ ಹೊಸ ವಸ್ತು ಮನೆಗೆ ಬಂದಾಗ ಹಾಗೆ ಅನಿಸುತ್ತೆ ಎಲ್ಲರಿಗೂ ಕೂಡ. ಸೊ ಇದು ಸಾಲ್ಟ್ ಹಾಕಿದ್ನಲ್ಲ, ಅದು ಸ್ಪೂನ್ ಹಾಗೆ ಇತ್ತು. ಸೊ ಅದನ್ನು ಕೂಡ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಟೀ ಕೂಡ ಬಾಯ್ಲ್ ಆಗ್ತಾಯಿದೆ. ಒಂದು ಸ್ವಲ್ಪ ಒಂಥರ ಟೆಂಪ್ಟಿಂಗ್ ಕಲರ್ ಥರ ಬರಬೇಕು, ಅಲ್ಲಿವರೆಗೂ ನಾನು ಚೆನ್ನಾಗಿ ಕುದಿಸ್ಕೊಂಡು ಟೀ ಅಂತೂ ರೆಡಿ ಆಯಿತು. ಅಷ್ಟರಲ್ಲಿ ನಾನು ವಿಸಿಲ್ ಇಟ್ಟಿದ್ನಲ್ಲ, ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಈ ರೆಸಿಪಿ ಶೇರ್ ಮಾಡಬೇಕಾಯಿತು, ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಶೇರ್ ಮಾಡ್ತೀನಿ.
ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ವಚ್ಚುಗೆ ಫಸ್ಟ್ ಹಾಕ್ಕೊಟ್ಬಿಟ್ರೆ ಬಿಸಿ ಬಿಸಿಯಾಗಿ ತಿನ್ಬಿಡ್ತಾಳೆ, ಇಲ್ಲ ಅಂತಂದರೆ ಲೇಟ್ ಮಾಡ್ತಾಳೆ ಅಂದ್ಬಿಟ್ಟು ಫಸ್ಟು ತಟ್ಟೆಗೆ ಹಾಕ್ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಸರು ಬಜ್ಜಿ ಅಂತೂ ಇರಲೇಬೇಕು ವಚ್ಚುಗೆ, ವೈಟ್ ಆಗಲಿ ಗ್ರೀನ್ ಆಗಲಿ ರೆಡ್ ಪಲಾವ್ ಆಗಲಿ ಯಾವುದಾದ್ರೂ ಆಗಿರಲಿ ಮೊಸರು ಬಜ್ಜಿ ಅಂತೂ ಮೈಂಡೇಟ್ರಿ. ಸೊ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇದಾದಮೇಲೆ ವಿಡಿಯೋ ಏನು ಶೂಟ್ ಮಾಡಿಲ್ಲ. ಮೀಶೋಯಿಂದ ಕೆಲವೊಂದು ಐಟಮ್ಸ್ ತರಿಸಿದ್ದೆ, ಅದನ್ನು ಶೇರ್ ಮಾಡ್ತೀನಿ. ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಸೊ ಅದರಿಂದ ನಾನು ಇವತ್ತು ಮೀಶೋದಲ್ಲಿ ನನ್ನ ಟಿ ವಿ ಯೂನಿಟ್ನ ಸಿಂಪಲ್ ಆಗಿ ಡೆಕೋರೇಟ್ ಮಾಡೋಣ, ತುಂಬ ಚೆನ್ನಾಗಿ ಕಾಣಿಸೋ ಥರ ಅಂತ ಅಂದ್ಬಿಟ್ಟು 4 ಐಟಮ್ಸ್ನ ನಾನು ತರಿಸಿದೆ. ಅದು ನನ್ನ ಬಜೆಟ್ ಇದರಲ್ಲಿ ಅಂದರೆ 100 ರೂಪೀಸ್ 150 ಒಳಗಡೆನೆ ನಾನು ತರಿಸಿದ್ದು. ತುಂಬಾ ಅಫೋರ್ಡಬಲ್ ಅನ್ನಿಸ್ತು, ಸಾಕು ಅನ್ನಿಸ್ತು ನನ್ನ ಟಿ ವಿ ಯೂನಿಟ್ಗೆ. ಸೊ ನಿಮಗೆ ಸೈಡಲ್ಲಿ ಕೂಡ ಹಾಕ್ತೀನಿ, ನೋಡ್ಬೋದು ನೀವು ನನ್ನ ಟಿ ವಿ ನೋಡಿ ಯಾವ ಥರ ಇದೆ, ಇವಾಗ ಯಾವ ಥರ ಇದೆ ಅಂತ. ನಾನು ಬಿಫೋರ್ ಆಫ್ಟರ್ ವಿಡಿಯೋನು ಕೂಡ ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ, ಅಲ್ಲೇ ಆರ್ಗನೈಸ್ ಮಾಡಾದ್ಮೇಲೆ. ಸೊ ಇವಾಗ ನಾನು ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ನನ್ನ ಟಿ ವಿ ಯೂನಿಟ್ನ ಆರ್ಗನೈಸ್ ಮಾಡೋದಕ್ಕೆ ಏನೇನು ತೊಗೊಂಡೆ ಅಂತ ಕೂಡ ತೋರಿಸ್ತೀನಿ. ಸೊ 4 ತುಂಬಾ ಚೆನ್ನಾಗಿರುತ್ತೆ ಅಫೋರ್ಡಬಲಲ್ಲಿ. ನಾನು ತೊಗೊಂಡಿರೋವಂಥದ್ದು ಬಂದ್ಬಿಟ್ಟು ಫಸ್ಟ್ ಒಂದು ಬಂದ್ಬಿಟ್ಟು ಆಬ್ವಿಯಸ್ಲಿ ಎಲ್ಲರೂ ತೊಗೊಳ್ಳುವಂಥದ್ದೇ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ನು ಕೂಡ ನೀವು ನೋಡಿರ್ತೀರಾ. ಸೊ ಇದನ್ನಂತೂ ತೊಗೊಂಡಿರ್ತಾರೆ. ಇದು 4 ಪೀಸ್ ಬಂದ್ಬಿಟ್ಟು ಈ ಥರ ಗ್ರೀನರಿ ಥರ ಗಿಡ ತರ. ಸೊ ಇದನ್ನ ಯಾವ ತರ ಬೇಕಾದ್ರೂ ನಾವು ಇದ್ ಮಾಡ್ಕೊಳ್ಬಹುದು. 4 ಇದೆ. ಈ ತರ 4 ಇದೆ. ನನಗೆ ಈ ಶೇಪ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದರ ಪ್ರೈಸ್ ಗೊತ್ತಿಲ್ಲ, ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಸೊ ಕಮ್ಮಿನೇ ಇರುತ್ತೆ, 150 ಒಳಗಡೆನೆ ಇರುತ್ತೆ. ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಅನ್ನೋ ತರ ಅನಿಸ್ತಾ ಇದೆ. ಬಟ್ ಸ್ಮಾಲ್ ಆಯ್ತು, ಬಟ್ ಇಟ್ಸ್ ಓಕೆ. ಇದನ್ನ ಇಡೋದಕ್ಕೆ ಡೆಕೋರೇಟಿವ್ ಪೀಸ್ ಆಗಿ ನಮ್ಮ ಬಜೆಟ್ ಅಲ್ಲಿ ನೀವೇನಾದ್ರೂ ಗ್ರೀನ್ ಕಲರ್ ಅಲ್ಲಿ ನೀವೇನಾದ್ರೂ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಅಲ್ವಾ? ಸೊ ನೋಡೋದಕ್ಕೂ ನ್ಯಾಚುರಲ್ ಆಗಿದೆ. ನೀವು ಏನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಎಕ್ಸಾಕ್ಟ್ ಆಗಿದೆ ಪ್ರಾಡಕ್ಟ್ ಇದು. ಸೊ ತುಂಬಾನೇ ಚೆನ್ನಾಗಿದೆ. ನೀವು ಕಿಚನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಬಹುದು, ಡೆಕೋರೇಟ್ ಪರ್ಪಸ್ ಅಲ್ಲಿ ಯಾವ ತರ ಬೇಕಾದ್ರೂ ನಿಮ್ಮ ಕ್ರಿಯೇಟಿವಿಟಿಯಾಗಿ ಇದನ್ನ ಯೂಸ್ ಮಾಡ್ಕೊಬಹುದು. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಅರೌಂಡ್ 150 ಒಳಗಡೆನೆ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ನನ್ನ ಬಜೆಟ್ ಅಲ್ಲಿ ಇದು ಫಸ್ಟ್ ಪ್ರಾಡಕ್ಟ್. ಸೊ ಬೇಕು ಅಂತಂದ್ರೆ ನಿಮ್ಗೆ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಚೆನ್ನಾಗಿದೆ. ಬಟ್ ಆಫರ್ ಇದೆ, ಸೆಕೆಂಡ್ ಆಫರ್ ಇತ್ತು ಅನ್ಸುತ್ತೆ. ಇದು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡಿ, ಆಫರ್ ಬರ್ತಾನೆ ಇರುತ್ತೆ ಮೀಶೋದಲ್ಲಿ, ಅದ್ರಲ್ಲಿ ತಗೊಬಹುದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ನಂಗೆ ಬುದ್ಧ ಅಂದ್ರೆ ತುಂಬಾನೇ ಇಷ್ಟ. ಸೊ ಬುದ್ಧ ಪೇಂಟಿಂಗ್ ತರ ತಗೊಂಡು ಹಾಕೋಣ ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ ಟಿವಿ ಯೂನಿಟ್ ಅಲ್ಲಿ ಇದು ಕ್ಯೂಟ್ ಆಗಿ ಬರುತ್ತೆ. ನಾನು ಅನ್ಕೊಂಡೆ ಇದು 4 ಪೀಸ್ ಬಂದಿದೆ ಬುದ್ಧದು. ಸೊ ಈ ತರ ನಾನು ಬುಕ್ ಮಾಡಿದ್ದೊಂದು, ಇದು ಬಂದಿದ್ದೊಂದು. ಇಟ್ಸ್ ಓಕೆ, ಕ್ಯೂಟ್ ಇದೆ, ಬಟ್ ಇನ್ನೊಂದ್ ಸ್ವಲ್ಪ ದಪ್ಪ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಈ ತರ 4 ಪೀಸು ಕಲರ್ ಅಲ್ಲಿ 4 ಪೀಸ್. ಕೆಟ್ಟದನ್ನ ನೋಡ್ಬೇಡಿ, ಕೆಟ್ಟದನ್ನ ಮಾತಾಡ್ಬೇಡಿ, ಕೆಟ್ಟದನ್ನ ಕೇಳಿಸ್ಕೊಂಡ್ಬೇಡಿ, ಕೆಟ್ಟದನ್ನ ಯೋಚನೆ ಮಾಡ್ಬೇಡಿ ಅಂತ ಇರ್ಬೋದು. ಸೊ ಆ ತರ ಗ್ರೀನ್, ಬ್ಲೂ, ರೆಡ್, ಎಲ್ಲೋ. ಸೊ ಈ ತರ ಕ್ಯೂಟ್ ಇರೋಂತ ಬುದ್ಧಾಸ್. ಸೊ ಇದು ಅಷ್ಟೇ 100 ರೂಪೀಸ್ಗೆ ಬಂತು ಅಂತ ಅನ್ಕೊಂತೀನಿ ನಾನು. ಸೊ ಎಕ್ಸಾಕ್ಟ್ ಆಗಿ 110-100 ರೂಪೀಸ್ ಅಷ್ಟೇ ನನ್ನ ಪ್ರಕಾರ. ನೋಡ್ಬೋದು ನಮ್ಮ ಕ್ಯೂಟ್ ಬುದ್ಧಾಸು ಒಳ್ಳೇದನ್ನ ಹೇಳ್ಕೊಡ್ತಾ ಇದೆ. ಸೊ ಬಟ್ ಇನ್ನೊಂದು ಚೂರು ದೊಪ್ಪದಿದ್ರೆ ಕಾಣಿಸೋ ತರ ಆದ್ರೂ ಇರೋದು. ಸೊ ಓಕೆ, ನೋಡೋಣ ಅಲ್ಲಿ ಆರ್ಗನೈಸ್ ಮಾಡ್ಬೇಕಾದ್ರೆ ಯಾವ ತರ ಕಾಣಿಸ್ತೆ ಅಂತ. ಇದು ನನ್ನ ಪ್ರಕಾರ ಓಕೆ ಪರ್ಚೇಸ್ ಅಂತ ಹೇಳ್ತೀನಿ. ಸೊ ಬೇಕು ಅಂತಂದ್ರೆ ಕಲೆಕ್ಟ್ ಮಾಡಿ. ಸುಮ್ಮನೆ ಚಿಕ್ಕದಾಗಿ ಏನಾದ್ರು ಒಂದು ಡೈನಿಂಗ್ ಟೇಬಲ್ ಹತ್ರ ಡೆಕೋರೇಟಿವ್ ಆಗಿ, ಆಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಸ್ಪೇಸ್ ಇರುತ್ತಲ್ಲ, ಅಲ್ಲೇನಾದ್ರೂ ಡೆಕೋರೇಟಿವ್ ಆಗಿ ಕ್ಯಾಂಡಲ್ ಅಂಟಿಸ್ಬೇಕಾದ್ರೆ ಆ ತರ ಡೆಕೋರೇಟಿವ್ ಮಾಡ್ಕೋಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬೆಸ್ಟ್ ಪ್ರಾಡಕ್ಟ್. ಅದರ್ವೈಸ್ ಏನು ಅಂತಂದ್ರೆ ಸ್ವಲ್ಪ ಬಿಗ್ ಆಗಿದ್ರೆ ಬೇಕು ಅಂದ್ರೆ ಓಕೆ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ 100 ರೂಪೀಸ್ಗೆ ವರ್ತು. 4 ಇದೆ, 4 ಪ್ಯಾಕ್ ಆಫ್ 4. ಇದು ನನ್ನ ಸೆಕೆಂಡ್ ಪರ್ಚೇಸ್. ಸೊ ನೆಕ್ಸ್ಟ್ ಬಂದು ಥರ್ಡ್ ಒನ್. ಸೊ ಇದು ನೋಡಿರ್ತೀರಾ, ಕ್ಯಾಂಡಲ್ ಹೋಲ್ಡರ್. ಸೊ ಇದೇನ್ ಜಾಸ್ತಿ ಯೂಸ್ ಆಗಲ್ಲ, ಬಟ್ ಡೆಕೋರೇಟಿವ್ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ನೀವು ಇದನ್ನ ಕ್ಯಾಂಡಲ್ಲೇ ಇಡಬೇಕು ಅಂತ ಏನಿಲ್ಲ, ನಿಮ್ಮ ಕ್ರಿಯೇಟಿವಿಟಿಯಾಗಿ ಈ ತರ ಲೀಫ್ ಬರುತ್ತಲ್ವಾ, ಈ ತರ ಏನಾದ್ರೂ ಒಂದು ಲೀಫ್ ಬರುತ್ತಲ್ಲ, ಅದನ್ನು ಕೂಡ ನೀವು ಜಸ್ಟ್ ಒಂದು ಗಮ್ ಹಾಕ್ಬಿಟ್ಟು ಈ ತರ ಹ್ಯಾಂಗಿಂಗ್ ತರನು ಮಾಡ್ಕೊಳ್ಬಹುದು. ನಿಮ್ಮ ಕ್ರಿಯೇಟಿವಿಟಿ ಬಿಟ್ಟಿದ್ದು. ಇದು ಬಂದ್ಬಿಟ್ಟು 120-130 ರೂಪೀಸ್. ನಾನು ಆಫರ್ ಅಲ್ಲಿ ಇದ್ದಾಗ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ.
ನಾನು ಅನ್ಕೊಂಡೆ ಫಸ್ಟೇ ನಾನು ಪ್ಲಾನ್ ಮಾಡಿದೆ ತುಂಬಾ ಬಡ್ಜೆಟಲ್ಲಿ ಇರಬೇಕು, ಪ್ರಾಡಕ್ಟು ಬಡ್ಜೆಟಲ್ಲಿ ಇರಬೇಕು, ನಾವು ಮಿನಿಮಲ್ ಆಗಿ ಆ ಟಿ ವಿ ಯೂನಿಟ್ ಹತ್ರ ಇರಬೇಕು, ಯೂನಿಕ್ ಆಗಿ ಕಾಣಿಸ್ಬೇಕು ಅಂತ. ಬಟ್ ನಾನು ಥಿಂಕ್ ಮಾಡಿ ಚೂಸ್ ಮಾಡಿರುವಂಥ ಪ್ರಾಡಕ್ಟ್ ಹೇಗೆ ಬರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಡೆಫಿನೆಟ್ ಆಗಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲ ಅಂದರೆ ನೋಟಿಫಿಕೇಶನ್ ಬರಲ್ಲ. ಸೊ ಓಕೆ, ಈ ಥರ ಎರಡಿದೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಬೇಕು ಅಂದರೆ ಕ್ಯಾಂಡಲ್ ಕೂಡ ಹಾಕೊಳ್ಬೋದು, ಅಕೇಶನಲ್ಲಿ ಕ್ಯಾಂಡಲ್ ಯೂಸ್ ಮಾಡ್ಬೋದು. ಇಲ್ಲ ಬೇಡ ಅಂತಂದರೆ ನೀವು ಫ್ಲವರ್ ಇಟ್ಕೊಳ್ಬೋದು. ಬೇಡ ಅಂತಂದರೆ ಹ್ಯಾಂಗಿಂಗ್ ಲೀಫ್ ಥರ ಗ್ರೀನರಿ ಬರುತ್ತಲ್ಲ ಅದನ್ನು ಕೂಡ ನೀವು ಹಾಕೊಬೋದು. ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ಇದು ಗುಡ್ ಪರ್ಚೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥರ್ಡ್ ಒನ್ ಇದು. ಸೊ ಓಕೆ, ತಗೋಬೋದು. 120 150 ಒಳಗಡೆ ಅಂದರೆ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ, ಬೆಂಡ್ ಮಾಡೋಕ್ಕಾಗಲ್ಲ ಅಷ್ಟು ಸ್ಟ್ರಾಂಗ್ ಇದೆ. ಇದು ನನ್ನ ಥರ್ಡ್ ಒನ್. ಲಾಸ್ಟ್ ಬಂದ್ಬಿಟ್ಟು ಇದು, ಸಾರಿ, ಇದನ್ನ ನೋಡಿರ್ತೀರ ಎಲ್ಲಾರ ಹತ್ರನು, ಬಿದ್ದು ಹೋಗ್ತೈತೆ. ಓಕೆ, ಡನ್. ಸೊ ಈ ತರ ಇದೆ. ಇದು ಬಂದ್ಬಿಟ್ಟು ಹೋಲ್ಡರ್, ಟಿಶ್ಯೂ ಹೋಲ್ಡರ್. ಇದು ರೇಡಿಯೋ ತರ ಇರುತ್ತೆ ಅಂತ ತಗೊಂಡೆ. ನನಗೆ ಬ್ಲೂ ಥೀಮ್ ಅಲ್ಲಿ ಇರೋದ್ರಿಂದ ಮನೆಯೆಲ್ಲ, ಸೊ ಇದು ಬ್ಲೂನೇ ಇರ್ಲಿ ಅಂತ. ಇದು ಬ್ಲೂ ಅಲ್ಲ, ಬಟ್ ಅಕ್ವಾ ಸಮ್ ಗ್ರೀನ್ ತರ ಇದೆ. ಸೊ ಚೆನ್ನಾಗಿದೆ ಅಂತ ಅನಿಸ್ತು. ಇದು ಟಿಶ್ಯೂ ಹೋಲ್ಡರ್. ಟಿಶ್ಯೂಸ್ ಅಂತೂ ಎಲ್ಲಿ ಬೇಕಾದ್ರೂ ಅಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಟಿಶ್ಯೂ ಹೋಲ್ಡರ್ಸ್ ತುಂಬಾನೇ ವೆರೈಟೀಸ್ ಇದೆ, ಬಟ್ ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತು. ರೇಡಿಯೋ ಇದೇನೋ ಓಲ್ಡ್ ಮಾಡೆಲ್ ಆಂಟಿಕ್ ಪೀಸ್ ರೇಡಿಯೋ ಇರುತ್ತಲ್ಲ, ಸೊ ಆ ಥರ ಅಂತ ಅನಿಸುತ್ತೆ ಅಂತ. ಸೊ ಇದನ್ನ ಪರ್ಚೇಸ್ ಮಾಡಿ. ಇದು ನನ್ನ 4th ಒನ್ನು. ಸೊ ಇದನ್ನ ನೀವು ಟಿವಿ ಇರ್ತೀರಾ ಅಂದರೆ ಮೇ ಬಿ ಜಾಸ್ತಿ ನನ್ನ ಕಿಚನಲ್ಲಿ ಟಿಶ್ಯೂ ಪೇಪರ್ ಏನು ಯೂಸ್ ಮಾಡಕ್ ಹೋಗಲ್ಲ, ಅದರಿಂದ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಬೇಕು ಅಂದಾಗ ಟಿಶ್ಯೂನ ಬಂದು ಎತ್ಕೊಳ್ತೀನಿ. ನೋಡೋಣ ಯಾವ ಥರ ಆಗುತ್ತೆ ಆ ಥರ ನಾನು ಡಿಸೈಡ್ ಮಾಡಿ ಅರೇಂಜ್ ಮಾಡ್ತೀನಿ. ಸೊ ಇದು ಒಂದು ನನ್ನ 4th ಪರ್ಚೇಸು. ಸೊ ಇಷ್ಟೇ, ಸಿಂಪಲ್ ಆಗಿದೆ, ಯೂನಿಕ್ ಆಗಿ ತೊಗೊಂಡಿದ್ದೀನಿ. ಸೊ ನನ್ನ ಬಡ್ಜೆಟಲ್ಲಿ ಒಂದು 500 ರುಪೀಸ್ ಒಳಗಡೆನೆ ನಾನು ಇಷ್ಟನ್ನ ಡೆಕೋರೇಟ್ ಮಾಡಬೇಕು ಅಂದ್ಕೊಂಡು 500 ರುಪೀಸ್ ಕೂಡ ಆಗಿಲ್ಲ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಸೊ ತುಂಬಾ ಚೆನ್ನಾಗಿದೆ. ಸೊ ನನಗೆ ಇದರಿಂದನೇ ಅರ್ಧ ಲುಕ್ ಬರುತ್ತೆ ನಮಗೆ ಆರ್ಗನೈಸ್ ಮಾಡಿದಾಗ ಟಿವಿ ಯೂನಿಟ್ ಹತ್ರ. ಸೊ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಇನ್ನೇನಾದ್ರೂ ಮರ್ತೋಗಿದ್ದೀನೋ ಏನೋ ಗೊತ್ತಿಲ್ಲ. ಓಕೆ, ಇಷ್ಟು ಪ್ರಾಡಕ್ಟ್ಸ್ ಆಗಿತ್ತು. ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.